ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸಾಮಾನ್ಯವಾಗಿ ನಮ್ಮಲ್ಲಿ ಚಳಿಗಾಲದಲ್ಲಿ ಮಾತ್ರ ಮಾಡುವಂತಹ ಒಂದು ಬಾಜಿಯನ್ನು ಮಾಡ್ತಾ ಇದ್ದೇನೆ. ಈ ಬಾಜಿಯನ್ನು ಮಾಡಲಿಕ್ಕೆ ಈರುಳ್ಳಿ ಮತ್ತು ಪೊಟ್ಯಾಟೊ ಎರಡೇ ತರಕಾರಿ ಸಾಕು. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕಡಾಯಿಗೆ 2 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ. ಅದು ಬಿಸಿ ಆದಮೇಲೆ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆಯನ್ನು ಹಾಕ್ಕೊಂಡಿದ್ದೇನೆ. ಆಮೇಲೆ ಚಕ್ರ ಮೊಗ್ಗು ಅಂತೀವಲ್ಲ, ಸ್ಟಾರ್ ಅಂತೀವಲ್ಲ, ಅದ್ರದ್ದು ಒಂದೇ ಒಂದು ಎಸಳನ್ನು ತೆಗೆದು ಹಾಕ್ಕೊಂಡಿದ್ದೇನೆ. ನಾನು ಇದನ್ನು 4 ಜನಿಗೆ ಆಗುವಷ್ಟು ಮಾತ್ರ ಮಾಡ್ತಾ ಇದ್ದೇನೆ. ಅಷ್ಟು ಜನಿಗೆ ಆಗುವಷ್ಟು ಮಾತ್ರ ಮಸಾಲೆಯನ್ನು ಹಾಕೋದು. 2 ಲವಂಗವನ್ನು ಹಾಕ್ಕೊಂಡಿದ್ದೇನೆ. ಒಂದು 3ರಿಂದ 4 ಆಗುವಷ್ಟು ಪೆಪ್ಪರನ್ನು ಹಾಕಿದ್ದೇನೆ. ಕೌಂಟ್ ಮಾಡಿ ಹಾಕಿದ್ದೇನೆ ಅದನ್ನು. ಏನಕ್ಕೆ ಅಂದರೆ ಮಕ್ಕಳಿದ್ದಾರೆ ಮನೆಯಲ್ಲಿ, ಅದಕ್ಕೆ. ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಚಳಿಗಾಲ ಆಗಿರೋದ್ರಿಂದ ಒಳ್ಳೆಯದು. ಒಂದು 4 ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕಿದ್ದೇನೆ. ಇದನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅದು ಈ ಚಳಿಗಾಲದಲ್ಲಿ. ಇದರಲ್ಲಿ ಎಲ್ಲನೂ ಒಂದು ಸ್ವಲ್ಪ ಬಾಡಿ ಹೀಟ್ ಮಾಡುವಂತಹ ಪದಾರ್ಥಗಳೇ ಇರೋದ್ರಿಂದ ಮಾತ್ರ ಇದನ್ನು ಚಳಿಗಾಲದಲ್ಲೇ ಮಾಡೋದು. ಸಾಮಾನ್ಯವಾಗಿ ಎಲ್ಲ ಆಹಾರ ಪದಾರ್ಥಗಳನ್ನು ಆಯಾ ಕಾಲದಲ್ಲಿ ಮಾಡುವುದು ಪದ್ಧತಿ. ಇಲ್ಲಿ ನಾವು ಚಕ್ಕೆ, ಪೆಪ್ಪರೆಲ್ಲ ಹಾಕ್ತೀವಲ್ಲ, ಇದೆಲ್ಲ ಬಾಡಿನ ಒಂದು ಸ್ವಲ್ಪ ಹೀಟ್ ಮಾಡುತ್ತೆ, ಅದಕ್ಕೆ ಚಳಿಗಾಲದಲ್ಲಿ ಮಾಡೋದು. ಧನಿಯಾ ಸೀಡ್ಸನ್ನು ಹಾಕಾದ್ಮೇಲೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕು ಅದನ್ನು. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಸುಮಾರು ಒಂದು 1/4 ಚಮಚ ಆಗುವಷ್ಟು, ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಹಾಕಿದರೂ ಓಕೆ, ಸೋಂಪು ಅಂತೀವಲ್ಲ, ಅದು ಬಡೆ ಸೊಪ್ಪು, ಅದನ್ನು ಸೇರಿಸ್ಕೊಂಡಿದ್ದೇನೆ. ಅದನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ, ಇಷ್ಟು ಹಾಕಿರೋದು ನಾನು, 1/4 ಚಮಚನೂ ಇಲ್ಲ, ಅದಕ್ಕಿಂತ ಕಡಿಮೆ ಇದೆ. ಸೋಂಪನ್ನು ಹಾಕಿ ಆದಮೇಲೆ ಒಂದು 30 ಸೆಕೆಂಡ್ಸ್ ಮತ್ತೆ ಫ್ರೈ ಮಾಡಬೇಕು. ಇದನ್ನು ಫ್ರೈ ಮಾಡಿ ಆದಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಗಸಗಸೆಯನ್ನು ಹಾಕಬೇಕು. ಇದು ರುಚಿನೂ ಕೊಡುತ್ತೆ, ಮತ್ತು ಎಲ್ಲನೂ ಬಾಡಿ ಹೀಟ್ ಮಾಡುವಂಥ ಪದಾರ್ಥವನ್ನು ಹಾಕಿದ್ದೇವಲ್ಲ, ಸೊ ಈ ಗಸಗಸೆ ಮತ್ತು ಕೊತ್ತಂಬರಿ ಬೀಜ ಇವೆರಡೂ ಒಂದು ಸ್ವಲ್ಪ ಬಾಡಿನ ಕೂಲ್ ಮಾಡುವಂಥವು, ಎರಡನ್ನೂ ಕಾಂಪನ್ಸೇಟ್ ಮಾಡುತ್ತೆ ಅಂತ ಅದನ್ನ ಹಾಕೋದು ಇರಬಹುದು. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ 1 ಅಥವಾ 1.5 ಬೌಲ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಇದು ಹಸಿ ತೆಂಗಿನ ತುರಿ. ಆಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹುಣಸೆಹಣ್ಣು ಪಲ್ಪು. ಇದನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಹೇಗೆ ಅಂತ ಇಲ್ಲೇ ಮೇಲ್ಗಡೆ ಲಿಂಕನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಆಮೇಲೆ ಹುರಿದಿರುವಂತಹ ಮಸಾಲೆಗಳೆಲ್ಲವನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಆಮೇಲೆ ಒಂದು 5-6 ಎಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಹಸಿಯಾಗೆ ಸೇರಿಸ್ಕೋಬೇಕು ಇದಕ್ಕೆ. ಆಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಸ್ಮೂತಾಗಿ ರುಬ್ಕೊಂಡು ಬರಬೇಕು. ನೋಡಿ, ಹೀಗೆ ಸ್ಮೂತಾಗೆ ರುಬ್ಕೊಳ್ಳಿ. ಆಮೇಲೆ ಒಂದು ದಪ್ಪ ತಳದ ಕಡಾಯಿ ತಗೊಂಡು, ನಾನು ಯಾವುದ್ರಲ್ಲಿ ಮಸಾಲೆ ಹುರಿದಿದ್ದೇನೆ ಅದನ್ನೇ ತೆಗೆದುಕೊಂಡಿದ್ದೇನೆ. ಕಡಾಯಿ ತೆಗೆದುಕೊಂಡು 1 ಸ್ಪೂನು ಅಥವಾ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಿ, ಅದಕ್ಕೆ ತುಪ್ಪ ಹಾಕಿ, ಅದು ತುಪ್ಪ ಮೆಲ್ಟ್ ಆಗ್ತಾ ಬಂದಮೇಲೆ ಒಂದು 4-5 ಆಗುವಷ್ಟು ಬೆಳ್ಳುಳ್ಳಿ ಎಸಳನ್ನು ಜಜ್ಜಿ ಹಾಕಿ, ಅದಕ್ಕೆ ಹಾಕಿ ಅದೊಂದು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಈ ಥರ ಇದು ಒಳ್ಳೆ ಘಮ ಕೊಡುತ್ತೆ. ತುಪ್ಪದಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅದರ ಫ್ಲೇವರು. ಈ ಥರ ನೋಡಿ, ಸ್ವಲ್ಪ ಫ್ರೈ ಆಗಲಿ ಅದು ಸ್ವಲ್ಪ ಫ್ರೈ ಆಗುವಷ್ಟರಲ್ಲಿ 1 ಅಥವಾ 2 ಈರುಳ್ಳಿಯನ್ನು ಈ ರೀತಿ ರಫ್ ಆಗಿ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ದನ್ನು ಹಾಕಿ, ಅದನ್ನು ಒಂದು 2 ನಿಮಿಷ 3 ನಿಮಿಷ ಆಗುವಷ್ಟು ಫ್ರೈ ಮಾಡಿ. ತುಪ್ಪದಲ್ಲಿ ಈರುಳ್ಳಿ ಫ್ರೈ ಆದರೆ ಅದರ ಘಮ ತುಂಬ ಚೆನ್ನಾಗಿರುತ್ತೆ ಬಾಜಿಗೆಲ್ಲ. ಒಂದು ಸಲ ಮಾಡಿ ನೋಡಿ ನೀವು ಹೇಗಿರುತ್ತೆ ಅಂತ, ಈ ಥರ ಫ್ರೈ ಮಾಡಿ ಹಾಕೋದನ್ನು, ಈರುಳ್ಳಿಯನ್ನು. ಇದೆಲ್ಲ ನಮ್ಮ ಹಳ್ಳಿಗಳಲ್ಲಿ ಮಾಡುವಂಥದ್ದು. ಚಳಿಗಾಲದಲ್ಲಿ ಮಾಡೇ ಮಾಡ್ತಾರೆ. ಸಂಕ್ರಾಂತಿ ಆದಮೇಲೆ ಮಕರ ತಿಂಗಳ ಅಂತ ಮಾಡ್ತೀವಿ, ಆವಾಗ ಮಾಡ್ತಾರೆ ಇದನ್ನು ಜಾಸ್ತಿ. ಆಮೇಲೆ ನೋಡಿ, ಬಾಯ್ಲ್ ಮಾಡಿ ಇಟ್ಕೊಂಡಿರುವಂತಹ ಪೊಟ್ಯಾಟೊ, ಅದನ್ನು ಇದೇ ಥರ ರಫ್ ಆಗಿ ದೊಡ್ಡ ಪೀಸಾಗಿ ಕಟ್ ಮಾಡಿಕೊಂಡು ಅದನ್ನು ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿದ್ದೇವಲ್ಲ, ಅದಕ್ಕೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸಿ, ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಆ ಮಸಾಲೆ ಹಾಕಿರುವಂತಹ ಪಾತ್ರೆ ತೊಳೆದು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರನ್ನು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು, ನಿಮಗೆ ತುಂಬ ದಪ್ಪ ಬೇಕು ಅಂದರೆ ಕಡಿಮೆ ನೀರು ಹಾಕ್ಕೊಳ್ಳಿ, ಅಥವಾ ತೆಳ್ಳಗಿರಲಿ ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ಆಮೇಲೆ ಒಂದು ದೊಡ್ಡ ಬೌಲ್ ಆಗುವಷ್ಟು ತೊಗರಿಬೇಳೆಯನ್ನು ಬೇಯಿಸಿ ಹಾಕ್ಕೊಳ್ಳಿ. ಅದಕ್ಕೆ ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೆ ನಾನು, ಅದನ್ನು ಬೇಯಿಸಿ ಸೇರಿಸ್ಕೊಳ್ಳಿ. ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಸ್ವಲ್ಪ ಕುದೀಲಿ. ಅದು ಕುದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ.
ಉಪ್ಪೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಿ. ಅದೊಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಬೇಕು. ಆವಾಗ ಮಾತ್ರ ಆ ಮಸಾಲೆದು ಘಮಗಳೆಲ್ಲ ಚೆನ್ನಾಗಿ ಹೊರಬರುತ್ತೆ ಅಂತ. ನೋಡಿ, ಈಗ ಈರುಳ್ಳಿ, ಪೊಟೆಟೋವನ್ನು ಮಾತ್ರ ಬಳಸಿಕೊಂಡು ಮಾಡಿರುವಂತಹ ತುಂಬ ರುಚಿಕರವಾದ ಬಾಜಿ ರೆಡಿಯಾಗಿದೆ. ಇದು ಚಪಾತಿ, ಅಕ್ಕಿ ರೊಟ್ಟಿ, ಪೂರಿ, ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾವು ಇದನ್ನು ಹೆಚ್ಚಾಗಿ ಅಕ್ಕಿ ರೊಟ್ಟಿಗೆ ಮಾಡಿರ್ತೇವೆ. ನೀವು ಒಮ್ಮೆ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.